ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನೀವು ಯಾವಾಗಲೂ ಹಾಗೆ ಬಿಂದಾಸ್ ಆಗಿರಿ. ನಾನಿವತ್ತು ಮೊರಿಷಿಯಸಲ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಯ ಮದುವೆಗಳು ಹೇಗಿರುತ್ತೆ, ಆಚಾರ ವಿಚಾರ ಎಲ್ಲ ಹೇಗಿರುತ್ತೆ ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ನನಗೂ ಗೊತ್ತಿಲ್ಲ ಇಲ್ಲಿ ಹೇಗಿರುತ್ತೆ, ವಿಡಿಯೋ ಮಾಡ್ಬೋದಾ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಸೊ ನಿಮಗೂ ತೋರಿಸ್ಕೊಡ್ತೀನಿ, ಬನ್ನಿ ಇವುಗಳು. ಮೊನ್ನೆ ಅರಿಶಿನ ಶಾಸ್ತ್ರ ಇತ್ತು, ನೆನ್ನೆ ವೆಡ್ಡಿಂಗ್ ಇತ್ತು, ಇವತ್ತು ಆ್ಯಕ್ಚುಲಿ ರಿಸೆಪ್ಷನ್ ಇದೆ. ಸೊ ನಾನು ಇವಾಗ ಚೌಟ್ರಿಗೆ ಬಂದಿದ್ದೀನಿ. ಸೊ ಔಟ್ಸೈಡಿಂದ ನೋಡಿ ಹೇಗಿದೆ ಅಂತ. ಇಲ್ಲಿ ಅಷ್ಟು ದೊಡ್ಡ ಚೌಟ್ರಿ ಏನಲ್ಲ, ಸಿಂಪಲ್ ಆಗಿದೆ. ಇಲ್ಲಿ ಮದುವೆಗಳಿಗೆ ಜಾಸ್ತಿ ಜನನ ಇನ್ವೈಟ್ ಮಾಡೋದಿಲ್ವಂತೆ, 100 ಜನಕ್ಕಿಂತ ಕಡಿಮೆನೇ ಇದ್ದಾರೆ ಇಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ವೆಲ್ಕಮ್ ಡ್ರಿಂಕ್. ಎಲ್ಲರನ್ನೂ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ತಿದ್ದಾರೆ. ನನ್ನನ್ನು ಹಾಗೆ ವೆಲ್ಕಮ್ ಮಾಡಿದ್ರು. ಇವರೆಲ್ಲ ನನ್ನ ಕೊಲೀಗ್ಸು, ಹುಡುಗ ಹುಡುಗಿ ಇಬ್ಬರೂ ನಮ್ಮ ಫ್ರೆಂಡ್ಸೇ. ಇವರೆಲ್ಲ ವೀಡಿಯೋ ಮಾಡ್ತಿರೋದು ನೋಡಿಬಿಟ್ಟು ನನ್ನ ಕಿಂಡಲ್ ಮಾಡ್ತಿದ್ದಾರೆ. ಇವಾಗ ಸ್ನ್ಯಾಕ್ಸ್ ಬರ್ತದೆ, ಸ್ನ್ಯಾಕ್ಸ್ ಸರ್ವ್ ಮಾಡ್ತಿದ್ದಾರೆ. ಕೂತಲ್ಲಿಗೆ ಎಲ್ರಿಗೂ ಸರ್ವ್ ಮಾಡ್ತಿದ್ದಾರೆ. ಅಶ್ವಿನಿ, ಸ್ಟಾಪ್ ದ ವಿಡಿಯೋಸ್, ಓ ಮೈ ಗಾಡ್ ಅಂತಿದ್ದಾರೆ ನನ್ನ ಕೊಲೀಗ್. ಎಲ್ಲ ನಾನ್ ವೆಜ್ ಇದೆ, ನನಗೂ ನಾನ್ ವೆಜ್ ತೊಗೊಂಬಂದು ಇಟ್ಬಿಟ್ರು. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ಲು ಇವಳು ವೆಜ್ ಅಂತ. ಸೊ ನೋಡಬೇಕು ವೆಜ್ಜಲ್ಲಿ ಏನು ಕೊಡ್ತಾರೆ ಏನು. ಫೈನಲಿ ನನಗೂ ಏನೋ ಬಂತು ವೆಜ್ಜಲ್ಲಿ. ಓ ಗಾಡ್, ಇದು ಮೈಸೂರು ಬೋಂಡಾ ಥರ ಇದೆ. ಇದು ಸ್ಯಾಂಡ್ವಿಜ್ಜು, ಸೊಪ್ಪು ಸದೆ ಎಲ್ಲ ಹಾಕಿದ್ದಾರೆ ಒಳಗೆ, ತರಕಾರಿ. ಇದು ಏನಂತ ಗೊತ್ತಿಲ್ಲ. ಇದು ಸಮೋಸ ಇದೆ. ಓಕೆ, ಏನಂತ ಗೊತ್ತಾಯ್ತಾ? ಇದು ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ಅಲ್ಲ, ಹಾಟ್ ಡ್ರಿಂಕ್ಸ್. ಏನು ಬೇಕು, ಬಿಯರ್, ವಿಸ್ಕಿ, ರಮ್, ನಿಮ್ಮ ಚಾಯ್ಸ್, ಏನು ಬೇಕಾದರೂ ಆರ್ಡ್ರ್ ಮಾಡಿ. ಹುಡುಗ ಹುಡುಗಿನ ವೆಲ್ಕಮ್ ಮಾಡೋ ಅಂಥ ಸಮಯ. ಎಲ್ಲರೂ ಎದ್ಬಿಟ್ಟು ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ತಿದ್ದಾರೆ. ಅವ್ರ ಹಿಂದೆ ಇರೋದು ಅವರ ಮಮ್ಮಿ ಡ್ಯಾಡಿ, ಹುಡುಗನ ಮಮ್ಮಿ ಡ್ಯಾಡಿ. ಸೊ ಮ್ಯೂಸಿಕ್ ಜೊತೆ ಹುಡುಗ ಹುಡುಗಿನ ವೆಲ್ಕಮ್ ಮಾಡ್ತಿದ್ದಾರೆ. ನನಗೆ ಆ ಮ್ಯೂಸಿಕ್ನ ಹಾಕ್ಲಿಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ನನಗೆ ನಾರ್ಮಲಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಕೊಲೀಗ್ಸು. ಹಿಂಗೆ ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವರು ಏನೋ ಹೇಳ್ತಿದ್ದಾರೆ, ನನಗಂತೂ ಏನು ಅರ್ಥ ಆಗಿಲ್ಲ. ನೀವು ಕೇಳಿಸ್ಕೊಳ್ಳಿ, ಏನಾದರೂ ಅರ್ಥ ಆಗುತ್ತಾ ಅಂತ. Et ça fait plaisir aujourd'hui avec Yogesh. Et aujourd'hui, je porte les fruits du mariage des enfants. Nous applaudissons ceux qui Yogesh. ನಾನು ನನ್ನ ಕೊಲೀಗ್ಸ್ ಎಲ್ಲರೂ ಹುಡುಗ ಹುಡುಗಿಗೆ ವಿಶ್ ಮಾಡೋಣ ಅಂತ ಬಂದ್ವಿ. ಹುಡುಗಿ ಒಂದು ಕಡೆ ಬ್ಯೂಸಿ, ಹುಡುಗ ಇನ್ನೊಂದು ಕಡೆ ಬ್ಯೂಸಿ, ನಾನು ನಿಮ್ಮ ಜೊತೆ ಬ್ಯೂಸಿ, ಕ್ಯಾಮ್ರಾ ಒಟ್ಟಿಗೆ. ಕೇಕ್ ನೋಡಿ ಏನು ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಫ್ಲವರು, ಹುಡುಗ ಹುಡುಗಿ ಚಿತ್ರ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್, ಜೊತೆಲಿ ಚಾಂಪನ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಗೇಜು ಸಿಂಬಲ್, ಬಲೆಗೆ ಬೀಳ್ತಿದ್ದೀರಾ ಅಂತ. ಕೇಕ್ ಕಟ್ ಮಾಡೋ ಸಮಯ.
ಇತ್ತೀಚೆಗೆ ಕಾಮನ್ ಆಗಿ ಎಲ್ಲ ಕಡೆ ಮದುವೆಗಳಲ್ಲಿ ಕೇಕ್ ಕಟ್ ಮಾಡೋದು ಕಾಮನ್ ಆಗಿ ಹೋಗಿದೆ. ಹಿಂದೂ ವೆಡ್ಡಿಂಗ್ಸಲ್ಲೂ ಇದು ಕಾಮನ್ನು. ಸೊ ಕಟ್ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ಇವಾಗ ತಿನ್ನಿಸ್ತಾರೆ. ಹಾಲಾಗುವ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ನಾವು ಸ್ಟೇಜಿಗೆ ಬಂದುಬಿಟ್ಟು ವಿಶ್ ಮಾಡಿ ಫೋಟೋ ಪೋಸ್ ಕೊಟ್ವಿ. ನಾನು ಮದುವೆ ಅಲ್ವಾ ಅಂತ ಹೇಳ್ಬಿಟ್ಟು ಟ್ರೆಡಿಷ್ನಲ್ ಆಗಿ ಗೌರಮ್ಮನ ಥರ ರೆಡಿ ಆಗಿಬಿಟ್ಟು ಬಂದಿದ್ದೆ. ನನ್ನ ಫ್ರೆಂಡ್ ಅವರ ಅಮ್ಮ ನನ್ನ ಗೆಟಪ್ನೇ ಚೇಂಜ್ ಮಾಡಿಸ್ಬಿಟ್ರು. ಊಟದ ಸಮಯ ಏನಿದೆ ನೋಡೋಣ. ರೈಸ್ ಇದೆ, ಫ್ರೈಡ್ ರೈಸ್ ಥರ ಏನೋ ಇದೆ. ವೆಜ್ ಹುಡ್ಕೋದೇ ಕಷ್ಟಪ್ಪ, ಎಲ್ಲ ನಾನ್ ವೆಜ್ಜೇ ಇದೆ. ವೆಜ್ಜಲ್ಲಿದೆ, ಆ ಕಡೆ ಇದೆಯಂತೆ. ಟೊಮೆಟೊ ಏನೋ ಇದೆ, ಟೊಮೆಟೊ ಕಟ್ ಮಾಡಿಬಿಟ್ಟು ಅದಕ್ಕೇನೋ ಹಾಕಿದ್ದಾರೆ. ಇದು ಪೊಟೆಟೊ, ಆಲೂಗಡ್ಡೆ ಫ್ರೈ ಏನೋ ಮಾಡಿದ್ದಾರೆ. ಸಲಾಡ್ ಇದೆ ಆ ಕಡೆ, ನೋಡೋಣ ಸಲಾಡ್ ಹಾಕ್ಸ್ಕೊಳ್ಳೋಣ. ಸೊಪ್ಪು, ಸೌತೆಕಾಯಿ, ಸಸ್ಯಾಹಾರ ಸಿಕ್ತು ಅಂತ ಖುಷಿ ಪಡೋದ, ಬರೀ ಒಣ ಅನ್ನ ತಿನ್ಬೇಕಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋದ ಗೊತ್ತಾಗ್ತಿಲ್ಲ. ನಾನು ಅವಾಗಲೇ ಹೇಳ್ದೆ ನಿಮಗೆ, ಫ್ರೈಡ್ ರೈಸ್ ಇದೆ, ಆಲೂಗಡ್ಡೆ ಫ್ರೈ ಏನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬರೀ ಆಲೂಗಡ್ಡೆ ಅಲ್ಲ, ಅದ್ರೊಳಗೆ ಅಣಬೆನೂ ಹಾಕಿದ್ದಾರೆ ಗುರು. ನಾನು ಅಣಬೆ ತಿನ್ನಲ್ಲ, ಏನು ಮಾಡೋದು ಏನೋ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದ್ಕೊಂಡು ಏನೋ ಒಂದು ತಿನ್ಕೊಂಡು ಹೋಗ್ಬೇಕಷ್ಟೆ. ಏನೋ ಹೇಳ್ತಾರಲ್ಲ, ಪಾಪಿ ಸಮುದ್ರ ಒಕ್ಕರು ಮೊಳಕಾಲುದ್ದ ನೀರು ಅಂತ. ಹಂಗೆ ನಾವು ಮದುವೆಗೆ ಬಂದ್ರೂ ಈ ಥರ ಒಣ ಅನ್ನ ತಿನ್ನೋದು, ಸೊಪ್ಪು ಸೆದೆ ತಿನ್ನೋದು, ತರಕಾರಿ ತಿನ್ನೋದು ತಪ್ಪಲ್ಲ ಬಿಡು. ಕಾಣಿಸ್ತಿದ್ಯಾ ನಿಮಗೆ? ಅಣಬೆ ಇದೆ ಅಲ್ಲಿ. ಅದನ್ನು ಸೈಡಿಗೆ ಸರಿಸ್ಬಿಟ್ಟು ಬರೀ ರೈಸ್ ತಿಂತಾ ಇದ್ದೀನಿ. ಐಸ್ ಕ್ರೀಮ್ ಇದೆಯಂತೆ, ಅದನ್ನೇ ತಿಂದ್ಕೊಂಡು ಖುಷಿ ಪಡೋಣ. ಮ್ಯೂಸಿಷಿಯನ್ನ ಕರೆಸಿದ್ದಾರೆ. ಸೊ ಅವರ ಹಾಡಿಗೆ ತಕ್ಕ ಹಾಗೆ ಈ ಬೆಳಕಿನ ನರ್ತನ ನಡೀತಾ ಇದೆ. ಅವ್ರ ಹಾಡನ್ನ ನಿಮಗೆ ಕೇಳಿಸೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ಸೊ ನಾನೇ ಒಂದು ಸಾಂಗ್ ಹಾಡ್ಬಿಡ್ತೀನಿ ನಿಮಗೋಸ್ಕರ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸಿಂಗರ್ಸ್ ಯಾರಾದರೂ ಕೇಳಿಸ್ಕೊತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಸಿಂಗರ್ ಅಲ್ಲ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೋ ಮಾತಾಡಿದೆ, ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ, ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ, ಏನೋ ಮಾತಾಡಿದೆ.
ಲಾಸ್ಟಲ್ಲಿ ಇಬ್ಬರಿಗೂ ವಿಶ್ ಮಾಡಿ ಹೊರಟಿದ್ದಾಯಿತು. ಸೊ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್.